ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನೋಡ್ರಿ ಫೆಬ್ರವರಿ 3ರ ಪಂಚಾಂಗ ಅವಲೋಕನ ಮಾಡೋಣ. ಅದಕ್ಕಿಂತ ಮುಂಚೆ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊತಾ ಇದ್ದೀರೋ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ಥರ ಯಾರೆಲ್ಲ ಮದುವೆ ವಾರ್ಷಿಕೋತ್ಸವ ಆಚರಿಸ್ಕೊತಾ ಇದ್ದೀರೋ ಅವರಿಗೆಲ್ಲ ಮದುವೆ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನ ನೋಡ್ರಿ ಒಬ್ಬರ ಒಂದು ವಿಶೇಷ ಒಬ್ಬರಿಗೆ ವಿಶ್ ಮಾಡ್ತಾ ಇದ್ದೀನಿ. ಯಾರಪ್ಪ ಅಂತಂದರೆ ಪುಷ್ಪ ಪ್ರಪಂಚದ ಡಾಕ್ಟರ್ ಸುನೀತಾರವರ ಹುಟ್ಟುಹಬ್ಬ ಈ ದಿವಸ. ಯೂಟ್ಯೂಬ್ ಚಾನಲ್ ಇದೆಯಲ್ಲ ಅವರು ಪುಷ್ಪ ಪ್ರಪಂಚವನ್ನು ತೋರಿಸುತ್ತಾ ನಮ್ಮೆಲ್ಲರಿಗೂ ಒಂದು ಒಳ್ಳೆಯ ಏನಂತಂದರೆ ವಿಷಯವನ್ನು ತಿಳಿಸ್ತಾ ಪುಷ್ಪ ಪ್ರಪಂಚ ಅಂತ ಒಂದು ಚಾನಲ್ನ ನೇಮು ಇರುವಂಥ ಡಾಕ್ಟರ್ ಸುನೀತಾರವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಒಳ್ಳೆಯದಾಗಲಿ. ಮನಸ್ಸಿನ ನೋವು ಏನೇ ಇರಲಿ, ಕನಸಿನ ದಾರಿ ನೂರಿರಲಿ, ಎದೆ ತುಂಬುವ ನಲಿವಿನ ಕ್ಷಣಗಳೆಲ್ಲ ನಗುತ್ತಿರಲಿ, ಬಾಳಿನ ಬಾನಲಿ ಹನಿಯುವ ಸಂಭ್ರಮ ಸಾವಿರದ ಮೇಲಿರಲಿ ಎನ್ನುತ್ತಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುವೆ ಸುನೀತಾ ಸಿಸ್ಟರ್. ಇನ್ನೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ನಿಮ್ಮ ಎಲ್ಲ ಕನಸು ಈಡೇರಲಿ ಅಂತ ವಿಶ್ ಮಾಡ್ತೀನಿ. ನೋಡ್ರಿ ಪಂಚಾಂಗವನ್ನು ನೋಡೋಣ. ಫೆಬ್ರವರಿ 3ರ ಪಂಚಾಂಗ ಅವಲೋಕನ. ಶಾಲಿವಾಹನ ಶಕೆ 1946 ಕಲಿಯುಗ, ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ. ಈ ದಿವಸ ಪುಷ್ಯ ಮಾಸ, ಸೋಮವಾರ. ಸೂರ್ಯೋದಯ ಬೆಳಗ್ಗೆ 6:46, ಸೂರ್ಯಾಸ್ತ 6:22, ಚಂದ್ರೋದಯ 10:16, ಚಂದ್ರಾಸ್ತ 10:59, ಹಗಲಿನ ಅವಧಿ 11:38. ಈ ದಿನದ ತಿಥಿ ಮತ್ತು ವಿಶೇಷವನ್ನು ನೋಡೋಣ. ಶುಕ್ಲ ಪಕ್ಷದ ಪಂಚಮಿ ತಿಥಿ 6:54 ವರೆಗೆ ಇರುತ್ತೆ. ಅದಾದಮೇಲೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ. ಇದು 4:38 ತನಕ ಇರುತ್ತೆ ನೋಡ್ರಿ. ಮತ್ತು ಈ ದಿನದ ವಿಶೇಷ ವಸಂತ ಪಂಚಮಿ ಬೆಳಗ್ಗೆ 6:54 ಇರುತ್ತೆ. ನಿನ್ನೆ ಯಾರು ಮಾಡಿಲ್ಲ ಇವತ್ತು ಮಾಡ್ಬೋದು. ಮತ್ತು ಶ್ರೀ ಪಂಚಮಿ ಇದೆ, ಸಾರಸ್ವತ ಪಂಚಮಿ ಅಂತ ಕರೀತಾರೆ. ಆನಂತರ ಕುಮಾರ ಷಷ್ಠಿ ಈ ದಿವಸ ಇರುವಂಥದ್ದು. ಅಂದರೆ ಪಂಚಮಿ ತಿಥಿ ಮುಗಿದ ಮೇಲೆ ಷಷ್ಠಿ ತಿಥಿ ಪ್ರಾರಂಭ ಆಗುವಂಥದ್ದು. ಈ ದಿವಸ ಕುಮಾರ ಷಷ್ಠಿ ಇದೆ ನೋಡ್ರಿ. ಮತ್ತು ಈ ದಿನದ ನಕ್ಷತ್ರ ಮತ್ತು ಚರಣವನ್ನು ನೋಡೋಣ. ಈ ದಿನದ ನಕ್ಷತ್ರ ರೇವತಿ ನಕ್ಷತ್ರ. ಇದು 11:18. ಅದಾದ ಮೇಲೆ ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ. ರೇವತಿ ನಕ್ಷತ್ರ ನೋಡ್ರಿ 11:18 ಆದಮೇಲೆ ಹೋಗುತ್ತೆ. ಅಶ್ವಿನಿ ನಕ್ಷತ್ರ ಪ್ರಾರಂಭ ಆಗುತ್ತೆ. ಮತ್ತು ಚರಣ ಪಾದವನ್ನು ನೋಡೋಣ. ಉತ್ತರ ಭಾದ್ರ ನಕ್ಷತ್ರ 4, ಇದು 12:53 ತನಕ ಇರುತ್ತೆ. ರೇವತಿ 1, ಇದು 6:29 ತನಕ ಇರುತ್ತೆ. ರೇವತಿ 2, ಇದು 12:05 ಇರುತ್ತೆ. ರೇವತಿ 3, ಇದು 5:41 ಇರುತ್ತೆ. ಈ ದಿನದ ಯೋಗ ನೋಡ್ರಿ ಸಿದ್ಧ ಯೋಗ. ಇದು 6:06 ತನಕ ಇರುತ್ತೆ. ಅದಾದ ಮೇಲೆ ಸಾಧ್ಯ ಯೋಗ ಪ್ರಾರಂಭ ಆಗತ್ತೆ ನೋಡ್ರಿ. ಇದು ಈ ದಿನದ ಯೋಗ ಮತ್ತು ನಕ್ಷತ್ರದ ಚರಣ. ಅನಂತರ ಕರಣವನ್ನು ನೋಡೋಣ. ಈ ದಿನದ ಪ್ರಥಮ ಕರಣ ಬಾಲವ 6:54 ದ್ವಿತೀಯ ಕರಣ ಕೌಲವ. ಇದು 5:45 ಇರುತ್ತೆ. ಸೂರ್ಯರಾಶಿ ಮಕರ ರಾಶಿ, ಚಂದ್ರ ರಾಶಿ ಮೀನರಾಶಿ. ರಾಹುಕಾಲ ನೋಡ್ರಿ ಬೆಳಗ್ಗೆ 8:11 9:38 ಇರುತ್ತೆ. ಗುಳಿಕ ಕಾಲ 2 ಗಂಟೆಯಿಂದ 3:28 ಇರುತ್ತೆ. ಯಮಗಂಡ ಕಾಲ 11:06 12:33 ಇರುತ್ತೆ. ಅಬ್ಜಿನ್ ಮುಹೂರ್ತ 12:10 12:57 ಇರುತ್ತೆ. ದುರ್ಮುಹೂರ್ತ ಬಂದು 12:56 1:43 ಇರುತ್ತೆ. ಮತ್ತು 3:16 4:02 ತನಕ ಅಮೃತ ಕಾಲ ಇರುತ್ತೆ ನೋಡ್ರಿ. ಇದಿಷ್ಟು ಈ ದಿನದ ಒಂದು ಮಾಹಿತಿ. ನಾನು ಸ್ವಲ್ಪ ಬೇಗ ಹೇಳ್ಕೊಂಡು ಹೋಗಿರ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿ ನೋಡ್ಕೋಬಹುದು. ಮತ್ತು ಶುಭ ಸಮಯವನ್ನು ನೋಡೋಣ. ಈ ದಿನದ ಶುಭ ಸಮಯ ಬಂದು ಬ್ರಹ್ಮ ಮುಹೂರ್ತ ಬೆಳಗ್ಗೆ 5:05 5:54 ಇರುತ್ತೆ. ವಿಜಯ ಮುಹೂರ್ತ 2:29 3:16 ಇರುತ್ತೆ. ಅಬ್ಜಿನ್ ಕಾಲ 12:10 12:56 ಇರುತ್ತೆ. ಗೋಧೂಳಿ ಮುಹೂರ್ತ 6:38
6 ಗಂಟೆ 50 ನಿಮಿಷದವರೆಗೆ ಗೋಧೂಳಿ ಮುಹೂರ್ತ ಇರುತ್ತೆ ನೋಡಿರಿ ಫ್ರೆಂಡ್ಸ್. ಮತ್ತು ನೋಡಿ ವಿಡಿಯೋಗೆ ಲೈಕ್ ಕೊಡ್ತಾ ಇಲ್ಲ, ಲೈಕ್ ಕೊಡಿ. ಏನೂ ಇದರಿಂದ ದುಡ್ಡು ಖರ್ಚಾಗಲ್ಲ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಪ್ರತಿನಿತ್ಯ ಕೂಡ ಪಂಚಾಂಗ ಬರುತ್ತೆ. ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದು ಮರಿಬೇಡ್ರಿ. ಹೊಸ ಒಂದು ಮಾಹಿತಿಯೊಂದಿಗೆ ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.